ಮಾಡಿಸ್ತಾ ಇದ್ದಾರೆ. ಬಹುಶಃ ಲೋಣಾರಿ ಸರ್ ನೋಡಿದ್ರಂತೂ ನಮ್ಮ ಶಿರೋಳ್ ಸರ್ ಆಗಳ ಕರೆದ್ರು, ನನಗೆ ಗೊತ್ತಿರಲಿಲ್ಲ. ಚಿರ ಯೌವನದಾಗ ಆಡ್ರು ಅಂತ ಲೋಣಾರಿ ಸರ್ ಅಂದ್ರೆ ತರುಣರಿಗೆ ಮೀರಿಸುವಂಗೆ 20 ವಯಸ್ಸಿನವ್ರಂಗೆ ಕಾಣ್ತಾರ ಅವ್ರು ಸರ್. ಬಹುಶಃ ಶಿಸ್ತಿನ ಸಿಪಾಯಿಗಳಂತೆ ತಮ್ಮ ವೃತ್ತಿ ಜೀವನವನ್ನು ನಡೆಸಿದ್ದಾರೆ. ಬಹುಶಃ ಪರಿಚಯದೊಳಗೆ ನಮ್ಮ ಸೊಲ್ಲಾಪುರ ಸರ್ ಎಲ್ಲ ಹೇಳಿದರು. ಈಗ ಈ ಕಾರ್ಯಕ್ರಮದ ಕುರಿತು ವಿಶ್ವ ಮಾನವ ಗೀತೆಯನ್ನು ಹಾಡಬೇಕಂತ ಹೇಳಿ ಸಂಗೀತಗಾರರಲ್ಲಿ ನಾನು ಕೇಳ್ಕೊತಾ ಇದ್ದೆ. ತದನಂತರದಲ್ಲಿ ಆಶಾ ನುಡಿಯಲು ನಮ್ಮ ಶಿರೋಳ್ ಸರ್ ತಯಾರಿ ಇರಬೇಕು ಅಂತೇಳಿ ಅವರಲ್ಲಿ ಕೇಳ್ಕೊತಾರೆ. ತಮಿಳುನಾಡಲ್ಲಿ ಹುಟ್ಕೊಂಡ ಭಕ್ತಿ ಪಂಥ ಕರ್ನಾಟಕದಲ್ಲಿ ವ್ಯಾಪಿಸಿ ಇಲ್ಲಿ ಪುನರ್ಜನ್ಮ ಪಡೆದು ಇಡೀ ದೇಶಾದ್ಯಂತ ಪಸರಿಸಿದ್ದನ್ನು ನಾವು ಕಾಣ್ತೇವೆ. ಹೌದಾ? ಇವತ್ತು ನಾವು ಎಲ್ಲ ಧರ್ಮಗಳು ಉದ್ದೇಶ ಏನಂದ್ರೆ ಮಾನವ ಕಲ್ಯಾಣನ ಇಟ್ಟುಕೊಂಡೇ ಎಲ್ಲ ಧರ್ಮಗಳು ಸ್ಥಾಪನೆ ಇದೆ. ಯಾರು ಇನ್ನೊಬ್ಬರು ಹಿಂಸೆ ಮಾಡಬಾರ್ದು ಅನ್ನೋಂಥ ಅವ್ರು ಹಿಂಸೆ ಮಾಡಬೇಕು ಅನ್ನೋದು ಪರಿಕಲ್ಪನೆ ಅವ್ರು ಯಾರಲ್ಲಿ ಇರಲಿಲ್ಲ. ಆದರೆ ಈ ವಿಲೇನೈತೆ ಈ 3% ಇದ್ರಲ್ಲ, ಇವರು ಪುರೋಶಾಹಿ ವರ್ಗ ಇಲ್ಲಿ ಮತ್ತು ಅವರು ಒಳಗೆ ನುಸುಳಿದ್ರು. ಒಳಗೆ ನುಸುಳಿ ಅವರು ತಮ್ಮ ತಂತ್ರಗಾರಿಕೆಯನ್ನು ಪ್ರಯೋಗಿಸಿ ಮತ್ತು ಇವರೆಲ್ಲ ಪರ್ವರ್ಟೆಡ್ ಫಾರ್ಮ್ ಅಂತ ಅಂದ್ಬಿಟ್ಟು, ಬೌದ್ಧ ಧರ್ಮ ಅದು ಪರ್ವರ್ಟೆಡ್ ಫಾರ್ಮ್ ಆಗಿದ್ದೆ, ಕ್ರಿಶ್ಚಿಯನ್ ಧರ್ಮ ಅದು ಪರ್ವರ್ಟೆಡ್ ಫಾರ್ಮ್ ಆಗದಂತ ವಿಕೃತ ಮನೋಭಾವವನ್ನು ಅದನ್ನು ವಿಕೃತಗೊಳಿಸುವ ಮೂಲಕ ಇವನ್ನೆಲ್ಲ ಜನಸಾಮಾನ್ಯನನ್ನು ವಂಚನೆ ಮಾಡಲಿಕ್ಕೆ ಅದು ಒಳಗೆ ನುಸುಳಿ ಮಾಡುವುದನ್ನು ನಾವು ಉದ್ದಕ್ಕೂ ಕಾಣ್ತೇವೆ. ಈ ನೆಲೆಯಲ್ಲಿ ಪ್ಲಾಟೋ ಹುಟ್ಟಿದ, ಅರಿಸ್ಟಾಟಲ್ ಹುಟ್ಟಿದ, ಕಾರ್ಮಾರ್ಕ್ಸ್ ಹುಟ್ಟಿದ, ಇಲ್ಲಿ ಇಂಡಿಯಾದಾಗ ಬಸವಣ್ಣ, ಬೌದ್ಧ, ಬಸವ, ಗಾಂಧಿ, ಅಂಬೇಡ್ಕರ್ ಹುಟ್ಟಿದ್ರು. ಇವರೆಲ್ಲರಿಗೂ ವಂಚನೆ ಮಾಡಿದವರಿದ್ರೆ ಈ 3% ಜನನೇ ವಂಚನೆ ಮಾಡಿ ಸಾರ್ವಜನಿಕ ತಪ್ಪು ದಾರಿಗೆ ಹೇಳಿದ್ದು. ಇದು ಮುಂದುವರೆದ ಭಾಗವಾಗಿ ಎಲ್ಲಿ ಮಟ್ಟ ಕಾಣ್ತೀವಿ ಅಂದ್ರೆ ನಮ್ಮ ಹಿಂದೂಸ್ತಾನ ಶತಮಾನಗಳವರೆಗೆ ಮೊಘಲು ಆಳ್ವಿಕೆಗೆ ಮತ್ತು ಶಾಹಿ ಆಡಳಿತಿಗೆ ಒಳಪಟ್ಟಿದ್ದು ಇದು ಒಂದು ಕುತಂತ್ರದ ಈ 3% ಭಾಗವನ್ನು ನಾವು ಗಮನಿಸಬೇಕು. ಅಷ್ಟೇ ಯಾಕೆ 250 ವರ್ಷಕ್ಕಿಂತಲೂ ಹೆಚ್ಚಿಗೆ ಬ್ರಿಟಿಷ್ ಆಡಳಿತದಲ್ಲಿ ಇರಬೇಕಾದ್ರೆ ಇವರೆಲ್ಲ 3% ವರ್ಗದವರು ಕೈಚೀರಾಗಿ ಅವರ ಬಾಲ ಪಡ್ಕೊಂತ ಅಡ್ಡಾಡಿದ್ರು. ಪರಿಣಾಮವಾಗಿಯೇ ನಮ್ಮ ದಾಸತ್ವಕ್ಕೆ 250 ವರ್ಷಕ್ಕಿಂತಲೂ ಹೆಚ್ಚಿಗೆ ನಾವು ದಾಸತ್ವಕ್ಕೆ ಒಳಪಟ್ಟು ಕೊನೆಗೆ ಭಾರತಕ್ಕೆ ಸ್ವತಂತ್ರ ಸಿಕ್ಕರೂ ಸಹಿತ ಈ ದೇಶ ಪಾಕಿಸ್ತಾನ ಮತ್ತು ಇಂಡಿಯಾ ಅಂಥೇಳಿ 2 ಭಾಗ ಅದು. ಈ 2 ಭಾಗಕ್ಕೆ ಮತ್ತು ಈ ಸಮಯ ಸಾಧಕರು ಅಂದ್ರೆ ತಮ್ಮ ಆಡಳಿತ ಯಾವತ್ತೂ ಇರಬೇಕು, ನಾವು ಯಾವತ್ತೂ ಮುಂಚೂಣಿ ಇರಬೇಕು. ಏನು ಹರಿದು ಹೋಗ್ಲಕ್ಕ ನಮ್ಮ ಆಸ್ತಿ ಹೋಗೋದು, ನಾನು ಒಂದು ಕಣ್ಣು ಹೋಗಕ್ಕೆ ಅವನಿಗೆ 2 ಕಣ್ಣು ಹೋಗ್ಬೇಕು ಅನ್ನುವಂಥ ಮನೋಭಾವದವರು ನಮ್ಮ ದೇಶವನ್ನು ಇಬ್ಬಾಗ ಮಾಡಲಿಕ್ಕೆ ಸಹಕರಿಸುವ ಮಾತನ್ನು ನಾವು ಕಾಣ್ತೇವೆ. ಇಂಥ ಪರಿಸ್ಥಿತಿಯಲ್ಲಿ ಇಂಥ ವಿಕೃತ ಈ ಇತಿಹಾಸವನ್ನು ಓದಿದವರು ಎಂಥ ಇತಿಹಾಸ ಸಿಸ್ಟರ್ ಬಲ್ಲವರು ಅನ್ನೋ ಮಾತನ್ನು ನಾವು ಇಲ್ಲಿ ಗಮನಿಸಬೇಕಾದ. ಆದರೆ ಹಾಗಲ್ಲ, ಇದನ್ನ ನಮ್ಮ ಅನುಭವದ ಮೂಸೆಯಲ್ಲಿ ನೋಡಿಕೊಂಡು ನಾವು ಹೊಸ ಇತಿಹಾಸವನ್ನು ಸೃಷ್ಟಿ ಹೆಜ್ಜೆ ಇಡೋಕ್ಕಾಗಿ ಸ್ಥಾಪನೆ ಆದ ಯಾವುದಾದ್ರೂ ಕೇಂದ್ರದ ಅದು ವಿಶ್ವ ಮಾನವ ಅಧ್ಯಯನ ಕೇಂದ್ರಗಳನ್ನು ನಾನು ಅಲ್ಲಿ ಜ್ಞಾಪಿಸಬೇಕು. ಅದಕ್ಕಾಗಿ ನಮ್ಮವರು ಇವತ್ತು ನೋಡ್ಬೇಕು, ನೀವು ಇವತ್ತು ಇಷ್ಟೇ ಮುಗಿಲಿದ್ದು ನಮ್ಮ ಪಾರ್ಲಿಮೆಂಟ್ ನೋಡ್ರಿ, ನಮ್ಮ ವಿಧಾನಸಭೆ ನೋಡ್ರಿ, ಪಂಚಾಯತಿ ಕಟ್ಟಿಗಿಂತ ಅರ್ಥವಾಗಿ ನೀ ಏನು ಮಾಡಿಲ್ಲ. ಯಾರು ಏನು ದೇಶದ ಬಗ್ಗೆ ಕಾಳಜಿ ಇಲ್ಲ, ತಮ್ಮ ತವಲಿಗೆಯಾಗಿ ಮಾಡ್ತಾ ಹೊರತುಪಡಿಸಿ ಅದಕ್ಕೆ ಈಗ ನಮ್ಮ ಎಂಥ ಜನ ನಮ್ಮ ಜನ ಹೆಂಗೆ ಶೋಂಬೇರಿಗಳಾಗಿಬಿಟ್ರೆ, ಮಾತನೇ ಮಲ್ಲರಾಗಿಬಿಟ್ರೆ. ನಮ್ಮ ಸಾಮಾನ್ಯ ಪ್ರಜೆಗಳು ಕೂಡ ಯುವಕರು ಒಂದು ಕಡೆ ಗುಂಪಟ್ಟು ಕೂತು ಹಡ್ಡಿ ಹೊಡೋದು, ಮಹಿಳೆಯರು ಒಂದು ಕಡೆ ಕುತ್ಕೊಂಡು ಹಡ್ಡಿ ಹೊಡೆದು, ಆಮೇಲೆ ಹಿರಿಯ ನಾಗರಿಕರು ಕುತ್ಕೊಂಡು ಹೆಂಗೆ ಹಡ್ಡಿ ಹೊಡೆಯೋದೇನು, ಒಬ್ಬ ಮನುಷ್ಯ ಮುಂದೆ ಹಾದುವರೆಗೆ ಮತ್ತೊಬ್ಬ ಮನುಷ್ಯ ಬರ್ಮಟ್ನು ಅವನ ಬಗ್ಗೆ ಟೀಕೆ ಟಿಪ್ಪಣಿ ಮಾಡೋದು, ಇದು ಹಳ್ಳಿ. ಹೌದಾ? ಇಂಥ ಮಾತಿನ ಮಲ್ಲರು ನಾವು ಆಗಿದ್ದೀವಿ. ಅದಕ್ಕೆಲ್ಲ ಕಾರಣ ಏನಂದ್ರೆ ನಮ್ಮ ಆಳುವ ವರ್ಗ ನಮ್ಮನ್ನ ಈ ನರಕ ಕೂಪಕ್ಕೆ ನಮಗೇನು ಸಾಮಾನ್ಯ ಜ್ಞಾನವನ್ನು ಕೊಡಲೇ ಇರೋದ್ರೆ ನಾವು ಈ ಮಟ್ಟಕ್ಕೆ ನಾವು ಇಳಿದನ್ನು ನಾವು ಗಮನಿಸಬೇಕಾಗ್ತದೆ. ಈ ನೆಲೆಯಲ್ಲಿ ನಮ್ಮ ಇಂಡಿಯಾದ ಬಗ್ಗೆ ಮಾತಾಡ್ತಾರೆ. ಇಂಡಿಯಾದಾಗ ಭಾಷಣ ಮಾಡೋರು ಭಾಳ, ಉಪದೇಶ ಮಾಡೋರು ಭಾಳ. ಆದ್ರೆ ಉಪದೇಶದಂಗೆ ಯಾರೂ ನಡ್ಕೊಂಡಿಲ್ಲ. ಬಹುಶಃ ಭಾಷಣ ಮಾಡೋರು ತಮ್ಮ ಉಪದೇಶ ಹಂಗೆ ತಾವು ನಡೆದು ತೋರಿಸಿದ್ರೆ ಅಷ್ಟ ಸಾಕಾಗಿ. ಭಾಷಣ ಮಾಡಿ ಬಿಟ್ಟು ಬಂದಿದ್ದು ತೋರಿಸಾಕು. ಒಬ್ಬ ನಾವು ನೋಡಿ ಇನ್ನೊಬ್ಬ ನೋಡಿ ಇನ್ನೊಬ್ಬ. ಇವತ್ತು ನಮ್ಮಲ್ಲಿ ಸುವರ್ಣ ಹೊಗೆನೇ ಹಾರಬೇಕಾಯ್ತು.
ನಮ್ಮ ದುರ್ದೈವ. ಈ ಹಿನ್ನೆಲೆಯಲ್ಲಿ ನಾವು ನಮ್ಮ ಇತಿಹಾಸವನ್ನು ಪುನರ್ ಸೃಷ್ಟಿ ಮಾಡ್ಕೊಳ್ಳುವಂಥ ಒಂದು ಅವಕಾಶ ಈ ವೇದಿಕೆ ಮೂಲಕ ನಾವು ಕಲ್ಪಿಸ್ಬೇಕಾಗ್ಯದ. ಹಂಗಾದ್ರೆ ಧರ್ಮವರ ಸರ್ ಮಾತಾಡಕ್ಕೆ ಬರೋ ಮಾತಿನ ಮಾಲ್ರೇನ್ರಿ ಅಂತ ನೀವು ಕೇಳ್ಬೋದು. ಅಲ್ಲ, ಧರ್ಮವರ ಸರು ಅವರು ಏನೋ ಚಟಾಕಿ ಹಾರಿಸಿ ನಿಮ್ಮ ಮಾತನ್ನೇ ಮರೆಸುವಂಥ ಸಾಹಿತಿಗಳನ್ನಲ್ಲ. ಅವರು ಸತತವಾಗಿ ಅಧ್ಯಯನಶೀಲರು, ಅಧ್ಯಾಪನ ತೊಡಗಿದವರು, ಅಧ್ಯಯನವನ್ನು ಪಚನ ಮಾಡ್ಕೊಂಡು ಹೊಳ್ಳಿ ದನಗಳು ಏನು ಮಾಡ್ಕೊಂಡ್ರಿ ಅವ್ರಿಗೆ 3 ಹೊಟ್ಟೆ ಇರೋದು, 3 ಹೊಟ್ಟೆ ಒಂದು ದಿನಾನು ಓದೋಕತಿ, 2ನೇ ಸಲ ಮತ್ತೆ ಹೊಡ್ಬೇಕತಿ, ಮತ್ತೆ ಹೊರಗೆ ಬರತಿ, ಅವು ಹೊಳ್ಳೆ ನುಡಿಸ್ತಾವೆ. ಹಂಗೆ ಧರ್ಮವರ ಅಂದ್ರೆ ತಮ್ಮ ಅನುಭವದ ಮೂಸೆಯಲ್ಲಿ ಅದ್ರ ಚಿಂತನೆಗೆ ಒಳಪಡಿಸಿದವರು ಯಾರಾದ್ರೆ ಅದು ಧರ್ಮವರ ಸರ್. ಇಂಥ ಅನುಭವಿಕರ ಮಾತು ಕೇಳೋದಪ್ಪ ಅಂತಂದ್ರೆ ಅದು ನಮಗೆಲ್ಲ ಮಾರ್ಗದರ್ಶಿ ಅನ್ನುವ ಮಾತಿನ ಹಿನ್ನೆಲೆಯಲ್ಲಿ ಅವ್ರಿಗೆ ನಾವು ಇಳುವಂತೆ ಮಾಡಿಕೊಂಡಾಗ ಈ ನಮ್ಮ ಕೇಂದ್ರವರೆಗೆ ಅವರು ಬಂದು ಇಲ್ಲಿ ಉಪನ್ಯಾಸಕ ನೇಲಿಕೆ ಒಪ್ಪಿಕೊಂಡಿದ್ದು ನಮ್ಮ ಸುದೈವ, ನಮಗೆ ಸುಕೃತ ಅನ್ನೋ ಭಾವನೆ ನನ್ನಲ್ಲಿದೆ. ಅದಕ್ಕಾಗಿ ಇನ್ನೊಂದು ನಾನು ಈ ಮಾತನ್ನು ಇಲ್ಲಿ ಸೇರಿಸಬೇಕಾಗ್ತದೆ. ಧರ್ಮವರ ಅವರು ಮೊದಲೇ ಸಲ ಈ ಕೇಂದ್ರಕ್ಕೆ ಬಂದಿದ್ದರಿಂದ ಒಂದು ಮಾತನ್ನು ಅಲ್ಲಿ ಸೇರಿಸ್ಬೇಕಾಗ್ತದೆ. ಇಲ್ಲಿ ಈ ಕೇಂದ್ರವನ್ನು ಸಂಸ್ಥೀಕರಣ ಮಾಡುವಂಥ ಉದ್ದೇಶ ನಮ್ಗೆ ಯಾರಿಗಿಲ್ಲ. ಈ ಧರ್ಮಗಳ ಸಂಸ್ಥೀಕರಣ ಆಗೇ ಇವತ್ತು ಪರ್ವಟೆಡ್ ಫಾರ್ಮ್ ಇದ್ದಾಗ ಈ ಸಂಸ್ಥೆಯನ್ನು ಕೂಡ ನಾವು ಸಂಸ್ಥೀಕರಣ ಮಾಡಬೇಕು. ಇಲ್ಲಿ ಯಾರೂ ಅಧ್ಯಕ್ಷ ಇಲ್ಲ, ಯಾರೂ ಕಾರ್ಯದರ್ಶಿ ಇಲ್ಲ, ಎಲ್ಲರೂ ಅಧ್ಯಕ್ಷರ, ಎಲ್ಲರೂ ಸಿಪಾಯಿಗಳ, ಎಲ್ಲರೂ ಕಸೋರವ್ರ, ಎಲ್ಲರೂ ಕುರ್ಚಿ ಹೊರವ್ರ, ಕುರ್ಚಿ ಮೇಲೆ ಕೊಡುವವ್ರ, ಕುರ್ಚಿ ಹೊಸವ್ರವ್ರ, ಎಲ್ಲರೂ ಅವ್ರೆ. ಆಮೇಲೆ ಇಲ್ಲೊಂದು ಸತ್ ಪರಂಪರೆ ಅಂದ್ರೆ ಇಲ್ಲಿ ಅಧ್ಯಕ್ಷ ಉಪನ್ಯಾಸ ಯಾರೂ ಅಧ್ಯಕ್ಷತೆ ಇರಂಗಿಲ್ಲ. ಅಂದ್ರೆ ಉಪನ್ಯಾಸ ಆದ ನಂತರ ಅದನ್ನ ಸಾರಿಸಿ ಹೋಗೋರು ಅಧ್ಯಕ್ಷರು. ಈ ಹಿನ್ನೆಲೆಯಲ್ಲಿ ಅದು ಬೇಡಪ್ಪ, ನಾವು ನೇರವಾಗಿ ವಿಚಾರವಂತಿಕೆಯನ್ನು ನಾವು ಇಲ್ಲಿ ಹಂಚ್ಕೊಂಡು ಇದು ಇಷ್ಟಿಗೆ ಮುಗಿಯಂಗಿಲ್ಲ. ಅದು ಇದು ಆದ ನಂತರ, ಉಪನ್ಯಾಸ ಆದ ನಂತರ ನಮ್ಮ ಸದಸ್ಯರಲ್ಲಿರುವ ಗೊಂದಲಗಳನ್ನ ಅವರು ಪ್ರಶ್ನೆ ಮಾಡ್ತಾರ. ಅದಕ್ಕೆ ಇವರು ಉಪನ್ಯಾಸಗಳಲ್ಲಿ ಉತ್ತರಿಸಬೇಕಾಗ್ತದೆ. ಇಲ್ಲಿ ಒಂದು ಮಾತು ಬರ್ತದೆ, ಒಂದು ಪ್ರಶ್ನೆ ಬರ್ತದೆ, ಏನಪ್ಪ ನಮ್ಮನ್ನೆಲ್ಲ ಟೆಸ್ಟ್ ಮಾಡ್ತೀವಿ ನಾವು. ಅಲ್ಲ, ಟೆಸ್ಟ್ ಮಾಡೋದಲ್ಲ, ಇದು ಅಲ್ಲ, ತಮ್ಮ ಇರುವ ಗೊಂದಲಗಳನ್ನು ನಿವಾರಿಸುವುದು. ಆಮೇಲೆ ಅದಕ್ಕೆ ಉಪನ್ಯಾಸಗಳು ಒಬ್ಬರೇ ಹೇಳಬೇಕಾಗಿಲ್ಲ, ಯಾರಾದರೂ ಸಭಿಕರು ಅವ್ರು ತಿಳಿದಂತ ಅವರು ಉತ್ತರ ಹೇಳ್ಬೋದು. ಈ ಹಿನ್ನೆಲೆಯಲ್ಲಿ ಅವರ ಅನುಭವದ ಮಾತುಗಳು ಇಲ್ಲಿ ಮೂಡಿ ಬರಲಿ ಎನ್ನುವ ಹಿನ್ನೆಲೆಯಲ್ಲಿ ಇವತ್ತಿನ ಚಿಂತನೆ ಸಾಗಲಿ. ಇವರು ಆಮೇಲೆ ಈ ಕೇಂದ್ರ ಹುಟ್ಟೋದಕ್ಕೆ ಇನ್ನೊಂದು ಮುಖ್ಯ ಕಾರಣ ಅಂದ್ರೆ ಸಿದ್ಧೈ ಪುರಾಣ ನಮ್ಮ ಕಡೆ ಹೇಳ್ತಾರ, ಕಾದಿ ಕ್ಷತ್ರಿಯನಾಗು, ಓದಿ ಬ್ರಾಹ್ಮಣನಾಗು, ಏನಾದ್ರಾಗು, ಮೊದಲು ಮಾನವನಾಗು ಅನ್ನೋ ಮಾತನ್ನು ಹೇಳ್ತಾರ. ಅದರ ಮುಂದುವರೆದ ಭಾಗವಾಗಿ ರಾಷ್ಟ್ರಕವಿ ಕುವೆಂಪು ಅವರು ವಿಶ್ವ ಮಾನವನ ಸಂದೇಶವನ್ನು ಸಾರ್ತಾರೆ. ಅವರು ವಿಶ್ವ ಮಾನವ ಸಂದೇಶ ಏನಪ್ಪ ಅಂದ್ರೆ, ಪ್ರತಿಯೊಂದು ಮಗು ಹುಟ್ಟುತ್ತಲೇ ವಿಶ್ವಮಾನವಾಗಿ ಬೆಳೆಯುತ್ತಾನೆ. ಜಾತಿ ಮತಗಳನ್ನು ಅಲ್ಪ ಮಾನವನಾಗಿ ಮಾಡ್ತವೆ. ಅವನ ಪುನಃ ವಿಶ್ವಮಾನವಾಗಿ ಮಾಡುವ ಕರ್ತವ್ಯ ಆಗಿದ್ದದ್ದು ಅದು ವಿದ್ಯೆಗೆ ಮಾತ್ರ ಅನ್ನೋ ಮಾತನ್ನು ಇಲ್ಲಿ ಹೇಳ್ತಾರೆ. ಆಮೇಲೆ ಪಂಚ ಮಂತ್ರಗಳು ಕೂಡ ಅದಾವೆ. ಅದ್ರ ಬಗ್ಗೆ ಸಾಕಷ್ಟು ಅಧ್ಯಾಪನ ಮಾಡಿದ ಮಾನ್ಯ ಶ್ರೀ ಜಿ ಬಿ ಧರ್ಮಣ್ಣನವರು, ಯಾಕಂದ್ರೆ ಇಲ್ಲಿ ನಾನು ಅವ್ರ ಭಾಷಣ ವಿಶ್ಲೇಷಣೆ ಮಾಡಕ್ಕೆ ಬಂದಿಲ್ಲ, ಈ ನುಡಿಪೀಠಕ್ಕೆ ಬಂದು ನಮಗೆಲ್ಲ ಸುಗ್ರಾಸ ಭೋಜನವನ್ನು ಉಣಬಡಿಸಲು ಅವನಿಗೆ ನುಡಿಪೀಠಕ್ಕೆ ಆಮಂತ್ರಣ ಮಾಡ್ತಾ ಇದ್ದೀನಿ. ನಮಸ್ಕಾರ. ಆತ್ಮೀಯರಾದ ಸನ್ಮಾನ್ಯ ಶ್ರೀ ಎಂ ಜಿ ಸೋಲಾಬ್ರವರೇ, ಕಾರ್ಯಕ್ರಮವನ್ನು ನಿರ್ವಹಿಸ್ತಾ ಇರುವ ಗೋನಾಸ ಅವರೇ, ಸಂಗೀತ ಬಳಗವೇ, ಇಲ್ಲಿ ಅವರಿವರಲ್ಲದೆ ಸಭೆಯಲ್ಲಿ ಉಪಸ್ಥಿತರಿರುವ ವಿಶ್ವಮಾನ ಅಧ್ಯಯನ ಕೇಂದ್ರದ ಎಲ್ಲ ಸದಸ್ಯರೇ, ಸಭಿಕರೇ, ತಾಯಂದ್ರೇ, ತಮಗೆಲ್ಲ ಶರಣಾರ್ಥಿಗಳು. ಒಂದು ಮಾತು ಬರ್ತದ, ಇತಿಹಾಸ ಇತಿಹಾಸ ನಾವು ಓದವ ಇತಿಹಾಸವನ್ನು ಸೃಷ್ಟಿಸಲಾರ ಅಂತ ಮಾತು. ಖಂಡಿತವಾಗಿಯೂ ನಾವು
ಇತಿಹಾಸ ನಿರ್ಮಾತರಾಗಬೇಕಾದ್ರೆ ಇತಿಹಾಸವನ್ನು ಅರಿತುಕೊಂಡಿರಲೇಬೇಕಾಗ್ತದೆ. ಈ ಹಿನ್ನೆಲೆಯಲ್ಲಿ ನಮ್ಮ ಹಿಂದಿನ ಸ್ಥಿತಿಗತಿಗಳನ್ನು ಸ್ವಲ್ಪ ಅವಲೋಕನ ಮಾಡಬೇಕಾಗ್ತದೆ. ನಮ್ಮ ಭಾರತದ ಇತಿಹಾಸ ಅಷ್ಟೇ ಏಕೆ ಇಡೀ ಜಗತ್ತಿನ ಇತಿಹಾಸ ನಾವು ಅವಲೋಕನ ಮಾಡಿದರೆ ಇಲ್ಲಿ ಎರಡು ವರ್ಗಗಳು ಸ್ಪಷ್ಟ ಆಗ್ತವೆ. ಒಂದು ಆಳುವ ವರ್ಗ, ಇನ್ನೊಂದು ಆಳಿಸಿಕೊಳ್ಳುವ ಸಾಮಾನ್ಯ ವರ್ಗ. ಆಳುವ ವರ್ಗ ಒಂದು 2% ಇದ್ದರೆ ಆಳಿಸಿಕೊಳ್ಳೋರು 95%. ನಿಮ್ಗೆ ಆಶ್ಚರ್ಯ ಆಗ್ಬೋದಲ್ಲ, 2% ಅವರು 95% ಆಳಿಸ್ಕೊಳ್ಳೋರು, ಇನ್ನೊಂದು 3% ಯಾರು? ಅವ್ರು ಯಾರೂ ಅಲ್ಲ, ಸಮಯದ ಸಾಧಕರು. ಈ ಸಮಯದ ಸಾಧಕರು ಏನು ಮಾಡೋದ್ರಿಂದ ಈ ಆಳುವರ್ಗ ಮತ್ತು ಆಳಿಸಿಕೊಳ್ಳೋರ ನಡುವೆ ಯಾವತ್ತೂ ಕಂದಕವಾಗಿ ತಮ್ಮ ಬೇಳೆ ಬೇಯಿಸ್ಕೋ ಕೆಲಸ ಈ ಇತಿಹಾಸದುದ್ದಕ್ಕೂ, ಇದು ನಮ್ಮ ಭಾರತ ದೇಶದ ಇತಿಹಾಸ ಅಷ್ಟೇ ಅಲ್ಲ, ಇಡೀ ಜಗತ್ತಿನ ಇತಿಹಾಸದಲ್ಲಿ ಇಂಥ ಪುರೋತ್ಸಾಹ ವರ್ಗ ಇದ್ದದ್ದನ್ನು ನಾವು ಕಾಣ್ತೇವೆ. ನಮ್ಮ ಇತಿಹಾಸವನ್ನು ಕೂಲಂಕಷವಾಗಿ ಹಿಂದಕ್ಕೆ ಹೋದರೆ ಅಲ್ಲಿ ರಾಜರಿರ್ತಿದ್ರು. ಅವರು ಪ್ರಜೆಗಳ ತೆರಿಗೆ ಮೇಲೆ ತಮ್ಮ ಖಜಾನೆ ತುಂಬಿಕೊಳ್ತಿದ್ರು. ಅಷ್ಟೇ ಏಕೆ ತಮ್ಮ ಅಧಿಕಾರದ ಹಫಾಫಿಗಾಗಿ ಸ್ವತಃ ತಮ್ಮ ತಂದೆಯನ್ನು ಕೊಲ್ತಿದ್ರು. ತಮ್ಮ ಅಧಿಕಾರದ ದಾಹಕ್ಕಾಗಿ, ಆಶೆಗಾಗಿ ಸ್ವತಃ ತಮ್ಮನ ಅಣ್ಣನ ಕೊಲ್ತಿದ್ದ. ಇಷ್ಟು ಸಾಲದ ಹೋದ್ರೆ ಇಲ್ಲಿ ಖಜಾನೆ ಇನ್ನೂ ಖಾಲಿ ಉಳಿದಿದ್ರ ಪಕ್ಕದ ರಾಜ ಮ್ಯಾಚ್ ದಂಡೆತ್ತು ಹೋಗಿ ಅಲ್ಲಿ ಖಜಾನೆ ಲೂಟಿ ಮಾಡ್ಕೊಂಡ್ ಬರ್ತಿದ್ರು. ಇದು ನಮ್ಮ ಪರಂಪರೆ ಆಗಿತ್ತು. ವಿಚಿತ್ರ ಅಂದ್ರೆ ಇಲ್ಲಿವರೆಗಿನ ನಮ್ಮ ಇತಿಹಾಸದಲ್ಲಿ ಬರೀ ರಾಜರುಗಳ ವರ್ಣನೆ ಇದೆ, ಅದು ಬಿಟ್ಟು ಬೇರೆ ಏನೂ ಇಲ್ಲೇ ಇಲ್ಲ. ಇಲ್ಲಿ ಒಂದು ಸದಾ ಸಂಘರ್ಷ, ಒಂದು ಹೋರಾಟ, ಒಂದು ಯುದ್ಧ, ಇವು ನಮ್ಮ ಈ ಈ ಹಿನ್ನೆಲೆಯಲ್ಲಿ ನಾವು ನಮ್ಮ ಜೀವನದ ಜೊತೆಗೆ ಹೋರಾಟ ಮಾಡ್ತಾ ಇದ್ರೆ ರಾಜರುಗಳು ತಮ್ಮ ಹಠಾಭಿತನಕ್ಕಾಗಿಯೂ ಹೊಟ್ಟೆಬಾಕ್ತನಕ್ಕಾಗಿ ಅಥವಾ ಹೌದಾ ಯುದ್ಧ ಮಾಡೋರು ಯಾರು? ಮತ್ತು ಸಾಮಾನ್ಯ ಪ್ರಜೆಗಳೇ. ನಾವು ಇವತ್ತು ಗಮನಿಸ್ತೀವಿ ಜಗತ್ತಿನ 7 ಅದ್ಭುತಗಳಲ್ಲಿ ವ್ಯವಸ್ಥಿತ ಅಧ್ಯಯನ ಕೇಂದ್ರ ನೋಡಿದರೆ ಭಾಳ ಸಂತೋಷ ಅನ್ನಿಸ್ತದೆ. ಬ್ರೀತ್ ಈಸ್ ಬ್ಯೂಟಿ ಅಂತ ಒಂದು ಮಾತು ಬರ್ತದೆ ಇಂಗ್ಲೀಷ್ ಒಳಗೆ. ಚಿಕ್ಕದೇ ಇರಲಿ, ವಿಶ್ವ ಮಾನವ ಅಧ್ಯಯನ ಕೇಂದ್ರ ಅಧ್ಯಯನ ಅಧ್ಯಾಪನ ಈ ರೀತಿ ಘನ ಉದ್ದೇಶ ಇಟ್ಟುಕೊಂಡು ಅಸ್ತಿತ್ವಕ್ಕೆ ಬಂದಿದ್ದು ನೋಡಿದರೆ ನಾವೆಲ್ಲರೂ ಇದಕ್ಕೆ ಕಾರಣೀಭೂತರಾದಂಥ ನಿಮ್ಮೆಲ್ಲರನ್ನು ನಾವು ಅಭಿನಂದಿಸಲೇಬೇಕಾಗ್ತದೆ. ಮನುಷ್ಯ ಬುದ್ಧಿಜೀವಿ, ಅಧ್ಯಯನಶೀಲ ಜೀವಿ, ವಿಚಾರಶೀಲ ಜೀವಿ, ಸಂಶೋಧನಾ ಪ್ರವೃತ್ತಿ ಜೀವಿ, ಚಿಕಿತ್ಸಕ, ವಿಶ್ಲೇಷಕ ಎಲ್ಲ ಉಪಾಧಿಗಳು ಮನುಷ್ಯನನ್ನು ಕುರಿತಿವೆ. ಆದ್ದರಿಂದ ಕೇವಲ ಅನ್ನದಿಂದ ಮಾತ್ರ ಮನುಷ್ಯ ಬದುಕೋದಿಲ್ಲ. ಅವನಿಗೆ ಬುದ್ಧಿಗೆ, ಅವನ ತಲೆಗೆ, ಅವನ ವಿಚಾರಕ್ಕೆ ಗ್ರಾಸ ಆಗುವಂತಹ ಅಧ್ಯಯನ ಬೇಕಾಗ್ತದೆ. ಅವನಿಗೆ ಚಿಂತನಶೀಲತೆ ಬೇಕಾಗ್ತದೆ. ಅವನಿಗೆ ಏನಾದರೂ ಒಳ್ಳೆಯದನ್ನು ಮಾಡಬೇಕು ಅನ್ನುವಂಥ ಹೆಬ್ಬಯಕೆ ಮನೆಯಲ್ಲಿ ಬರ್ತದೆ. ಅದು ಅಂಥ ಒಂದು ಘನವಾದ ಉದ್ದೇಶ ಇಲ್ಲಿ ಈಡೇರ್ತಾ ಇದೆ ಅನ್ನೋದನ್ನು ನಾನು ಇವತ್ತು ಕಂಡುಕೊಂಡೆ. ಈ ವಿಷಯ ಕುರಿತು ಕೆಲವು ಸ್ನೇಹಿತರು ನನ್ನ ಕಡೆ ಬಂದಿದ್ದರು. ನನಗದು ಗೊತ್ತಿರಲಿಲ್ಲ ಆ್ಯಕ್ಚುಲಿ. ಅದನ್ನ ಬರ್ತೀನಿ ಅಂತಂದೆ. ನನ್ನ ಬಗ್ಗೆ ನನ್ನ ಸಹೋದರಿಗೆ ಸೊಲ್ಲಾಪುರ ಸರ್ ಬಾ ಹೇಳಿದರು, ಗೋನಾಳ್ ಸರ್ ಹೇಳಿದರು, ಶಿರೋಶ್ ಸರ್ ಹೇಳಿದರು. ಎಲ್ಲರೂ ಇಲ್ಲಿ ನನ್ನ ವಿದ್ಯಾರ್ಥಿಗಳು ಕೆಲವರು ಇದ್ದೀರಿ. ನನಗೆ ಈ ಅಧ್ಯಯನ ಕೇಂದ್ರದ ತಲೆಬರೆಯೇ ಭಾಳ ಇಷ್ಟ ಆಗಿದೆ. ವಿಶ್ವ ಮಾನವ ಭಾಳ ಸುಂದರವಾದ ಶಬ್ದ ಇದು. ಕುವೆಂಪು ಅಂತ ಮಾತ್ರ ಇಂಥ ನುಡಿಗಟ್ಟು ಬರಬೇಕು. ಯಾಕೆಂದರೆ ಕುವೆಂಪುರವರು ವಿಶ್ವ ಮಾನವ ಸಂದೇಶವನ್ನು ಸಾರಿದಂಥ ಒಬ್ಬ ದೈತ್ಯ ಪ್ರತಿಭೆ. ಕೇವಲ ಕನ್ನಡ ಪ್ರಾಧ್ಯಾಪಕರಲ್ಲ,
ಕೇವಲ ಮೈಸೂರು ವಿಶ್ವವಿದ್ಯಾಲಯದ ಪ್ರಥಮ ಕುಲಪತಿ ಅಲ್ಲ, ಮಹಾನ್ ಮಾನವತಾವಾದಿ. ಜಗತ್ತಿನಲ್ಲಿ ಯಾರಿಗೂ ಯಾರಿಂದಲೂ ಯಾವುದೇ ಅನ್ಯಾಯ, ಯಾವುದೇ ಶೋಷಣೆ, ಯಾವುದೇ ನೋವು ಆಗಬಾರ್ದು ಅನ್ನುವಂಥ ಮಾತೃ ಹೃದಯದ ಜೀವಿ ಕುವೆಂಪು ಅವರು. ನನಗೆ ಅಭಿಮಾನ ಅನಿಸೋದೇನೆಂದರೆ, ಅಂಥ ವ್ಯಕ್ತಿಯ ಬಗ್ಗೆ 4 ಮಾತು ಮಾತಾಡುವಂಥ ಸುಯೋಗವಂತ ಕಲ್ಪಿಸಿಕೊಟ್ಟಿದ್ದೀರಿ. ಅದಕ್ಕೆ ನಾನು ನಿಮಗೆ ಧನ್ಯವಾದ ಅರ್ಪಿಸ್ತೇನೆ. ಪ್ರಥಮತಃ ನಾನೊಂದು ಸಂದರ್ಶನ ಕೇಳಿದ್ದೀನಿ. ಡಾಕ್ಟರ್ ದೇ ಜವರೇಗೌಡರು ಕುವೆಂಪುರವರ ಒಂದು ಸಂದರ್ಶನ ಮಾಡ್ತಾರೆ. ಆ ಸಂದರ್ಶನದ ನಾನು ಅದನ್ನೇ ಎತ್ಕೊಂಡು ಮಾತಾಡ್ತೀನಿ ಈಗ. ಆ ಸಂದರ್ಶನ ಏನಿದೆ ಅಂತಂದರೆ, ಜವರೇಗೌಡರು ಕೇಳ್ತಾರೆ, ನಮ್ಮ ಹಿಂದೂ ಧರ್ಮ ವಿಶ್ವ ಧರ್ಮವಾಗಬಹುದೇ ಅನ್ನೋ ಪ್ರಶ್ನೆ. ತಕ್ಷಣ ಹೇಳ್ತಾರೆ ಕುವೆಂಪುರವರು, ಇಲ್ಲ ಇಲ್ಲ ಅಂತ ಹೇಳ್ತಾರೆ. ಮುಂದಿನ ಮಾತು ನೋಡಿ ಹೇಗಿದೆ, ಅವರು ಮುಂದಿನ ಶಬ್ದ ನೋಡಿ ಹೇಗಿದೆ, ನಿಮ್ಮ ಹಿಂದೂ ಧರ್ಮ ಅಂತಾರೆ ಅವರು. ಕುವೆಂಪುರವರು ದೇ ಜವರೇಗೌಡರಿಗೆ ನಿಮ್ಮ ಹಿಂದೂ ಧರ್ಮ ಅಂತಾರೆ, ನಮ್ಮ ಹಿಂದೂ ಧರ್ಮ ಅನ್ನಲ್ಲ. ನಿಮ್ಮ ಹಿಂದೂ ಧರ್ಮ ವಿಶ್ವ ಧರ್ಮವಾಗಬೇಕಾದರೆ ಅದು ವರ್ಣ ವ್ಯವಸ್ಥೆ, ಜಾತೀಯತೆ, ಅಸ್ಪೃಶ್ಯತೆಯನ್ನು ತೊಡೆದು ಹಾಕಿದಾಗ ಮಾತ್ರ ಅದೇನಾದರೂ ಆಗಲಿಕ್ಕೆ ಸಾಧ್ಯ. ಅಲ್ಲಿವರೆಗೂ ನಿಮ್ಮ ಹಿಂದೂ ಧರ್ಮ ವಿಶ್ವ ಧರ್ಮ ಆಗೋದಿಲ್ಲ ಖಡಾಖಂಡಿತವಾಗಿ ಹೇಳ್ತಾರೆ. ಇಲ್ಲೇನೇ ನಾವು ಕುವೆಂಪುರವರ ಮಹಾನ್ ಚೇತನವನ್ನು, ಅವರ ವಿಚಾರ ಖಚಿತತೆಯನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೋದು. ಹಾಗಾದರೆ ನಾನು ನನ್ನ ಎತ್ತರದ ಮಿತಿಯಲ್ಲೇ ನಾನು ಮಾತಾಡ್ತೀನಿ. ಹಿಂದೂ ಧರ್ಮ ವಿಶ್ವ ಧರ್ಮ ಯಾಕೆ ಆಗುವುದಿಲ್ಲ ಅನ್ನಲಿಕ್ಕೆ ಕುವೆಂಪು ಕೊಟ್ಟ ಕಾರಣ 3. ಅದರಲ್ಲಿನ ವರ್ಣ ವ್ಯವಸ್ಥೆ, ಅದರಲ್ಲಿನ ಜಾತೀಯತೆ, ಅದರಲ್ಲಿನ ಅಸ್ಪೃಶ್ಯತೆ ಹೋಗಬೇಕು ಅಂತ ಹೇಳ್ತಾರೆ. ಈ 3 ದುರ್ಗುಣಗಳಿಂದ ಎಂದಾದರೂ ಹಿಂದೂ ಧರ್ಮಕ್ಕೆ ಶಾಪ ವಿಮೋಚನೆ ಇದೆಯೇ? ಎಂದಾದರೂ ಇದು ಸಾಧ್ಯವೇ? ನಾವಿದನ್ನು ಕನಸು ಕಾಣ್ಬೋದಾ ಅನ್ನುವಂಥ ಚಿಂತನೆ ನಂದು. ಮುಂದೆ ಹೇಳ್ತಾರೆ ಕುವೆಂಪುರವರ ದೇ ಜವರೇಗೌಡರಿಗೆ, ನಾಲ್ಕುನೂರು ವರ್ಷಗಳಿಂದ ಜನರ ಮಧ್ಯೆ ಜಗಳ ಹಚ್ಚಿ, ಗುಂಪುಗಾರಿಕೆಯನ್ನು ಸೃಷ್ಟಿಸಿ, ಜನರ ಮಧ್ಯೆ ಭೇದ ಭಾವವನ್ನು ಉಂಟು ಮಾಡಿ, ದೇಶಗಳ ನಡುವೆ ಗೋಡೆಯನ್ನು ಕಟ್ಟಿದಂಥ ಈ ವ್ಯವಸ್ಥೆ ಎಂದೂ ವಿಶ್ವ ಧರ್ಮ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಂಥ ಮಾತನ್ನು ಹೇಳ್ತಾರೆ. ಮುಂದುವರೆದು ಹೇಳ್ತಾರೆ, ನಾನು ಹಿಂದೂ ಅಲ್ಲ, ನನ್ನ ಧರ್ಮ, ನನ್ನ ಮತ ಹಿಂದೂ ಅಲ್ಲ. ಸ್ವಚ್ಛ ಹೇಳ್ತಾರೆ ಕುವೆಂಪುರು. ಅಲ್ಲಿ ಹೇಳ್ತಾರೆ, ಇದು ರೆಕಾರ್ಡ್ ಇದೆ. ಹೇಳ್ತಾರೆ, ಮುಂದೆ ಹೇಳ್ತಾರೆ, ನಾನು ವಿಶ್ವಮಾನವ, ನನಗೆ ಯಾವುದೇ ಧರ್ಮದ ಹಂಗಿಲ್ಲ, ನನಗೆ ಯಾವುದೇ ಮತದ ಗೋಜಿಲ್ಲ, ನಾನು ಯಾವ ಮಠದವನೂ ಅಲ್ಲ, ಅದು ಅನುಯಾಯಿ ಅಲ್ಲ. ಮುಂದೆ ಹೇಳ್ತಾರೆ, ಮನುಷ್ಯನನ್ನೇ ಕೇಂದ್ರವಾಗಿಳ್ಳಂಥ ವ್ಯವಸ್ಥೆ ಯಾವುದಿದೆಯೋ ಅದು ಮಾತ್ರ ವಿಶ್ವಮಾನವ ಧರ್ಮ ಆಗಲಿಕ್ಕೆ ಸಾಧ್ಯತೆ ಅನ್ನೋಂಥ ಮಾತನ್ನು ಹೇಳ್ತಾರೆ ಕುವೆಂಪು. ಅಂದರೆ ವ್ಯಕ್ತಿ ಮಾತ್ರ ಮುಖ್ಯ ಇಲ್ಲಿ, ಬೇರೆ ಯಾರು ಅಲ್ಲ. ಇದನ್ನೇ ಶಿವಳವರದು ಇನ್ನಷ್ಟು ವಿಸ್ತೃತವಾಗಿ ಹೇಳಿದರು. ಅವರು ಹೇಳ್ತಾರೆ, ಅವರ 5 ತತ್ವಗಳಿವೆಯಲ್ಲ, ಪಂಚಮಂತ್ರಗಳಿವೆಯಲ್ಲ, ಅದರ ಸರ್ವೋದಯ ಬಗ್ಗೆ ಹೇಳ್ತಾರೆ. ಸರ್ವೋದಯದ ಉದ್ದೇಶ ಏನು ಅಂತ ಹೇಳ್ತಾರೆ, ಸಕಲರ ಸರ್ವೋದಯವೇ. ಎಲ್ಲ ಸಾಧನೆಗಳ ಉದ್ದೇಶ ಸಕಲರ ಸರ್ವೋದಯವನ್ನು ಬಯಸುವುದಾಗಿದೆ ಎನ್ನುವಂಥ ಮಾತು ಹೇಳ್ತಾರೆ. ಮನುಷ್ಯನಂತೆ ಇರುವಂಥ ಎಲ್ಲ ಜೀವಿಗಳ, ಎಲ್ಲ ಸ್ತರದ ಜನರ ಏಳಿಗೆಯೇ ಸರ್ವೋದಯದ ಮೂಲ ಮಂತ್ರ ಅಂತ. ಆ ಶಬ್ದ ಇಷ್ಟೇ. ಸರ್ವೋದಯ ಅನ್ನೋದು ಕಾಳಿಯಲ್ಲಿ ಕೆಲವರಿಂದ ಬಂದಂಥ ಒಂದು ಶಬ್ದ ಪ್ರಯೋಗ. ಅದು 1948ರ ಫೆಬ್ರವರಿಯಲ್ಲಿ ವಿನೋಬಾ ಭಾವೆಯವರು ಗಾಂಧೀಜಿಯವರ ಹೆಸರಿನಲ್ಲಿ ಅಥವಾ ಅವರ ನೆನಪಿಗಾಗಿ ಅವರ ಒಂದು ಸರ್ವೋದಯ ಸಂಘವನ್ನು ಸ್ಥಾಪಿಸಬೇಕು ಅಂತ ತಿಳ್ಕೊಂಡು ಬಯಸ್ತಿರ್ತಾರೆ. ವಿಚಾರ ಇರ್ತದೆ,
ಫೆಬ್ರವರಿಯಲ್ಲಿ 1948 ಫೆಬ್ರವರಿಯಲ್ಲಿ ಆ ಸರ್ವೋದಯ ಸಿದ್ಧಾಂತದ ಪ್ರತಿಪಾದಕ ಬಂಗಡೆ ಕೂಡಬೇಕು ಅಂತ ಮಾಡಿರ್ತಾರೆ. ಆದರೆ ಅದು ಆಗಲಿಲ್ಲ. ಯಾಕಂದರೆ ಅದಕ್ಕಿಂತ ಮೊದಲೇ ಜನವರಿ 30, 1948 ಗಾಂಧೀಜಿಯವರ ಹತ್ಯೆ ಆಗ್ತದೆ. ಅದು ಮುಂದೆ ಹೋಗ್ತದೆ. ಆದರೆ ಡಾಕ್ಟರ್ ಕಾಕಾ ಕಾಲೇಲ್ಕರ್ ಅವರು ಅಷ್ಟಕ್ಕೆ ಬಿಡಲಿಲ್ಲ. ಪುನಃ ವಾರ್ಧಾದಲ್ಲಿ ಪುನಃ ಒಂದು ಸಮ್ಮೇಳನವನ್ನು ಏರ್ಪಡಿಸಿ ಈ ಸರ್ವೋದಯದ ಒಂದು ತತ್ವವನ್ನು ಅಥವಾ ಒಂದು ಸಂಘಟನೆಯನ್ನು ಅಸ್ತಿತ್ವಕ್ಕೆ ತರ್ತಾರೆ. ಅಂದರೆ ಸಮಾಜದಲ್ಲಿ ಕೇವಲ ಕೆಲವರ ಮಾತ್ರ ಉದಯ, ಶಬ್ದ ಸರ್ವ ಅಧಿಕ ಉದಯ ಅಂದರೆ ಏಳಿಗೆ. ಸಮಾಜದಲ್ಲಿ ಕೇವಲ ಒಬ್ಬರ ಏಳಿಗೆ ಆದರೆ ಮಾತ್ರ ಸಾಧ್ಯ ಅಲ್ಲ, ಸರ್ವಸ್ತರದ ಜನತೆ ಏಳಿಗೆ ಆದಾಗ ಮಾತ್ರ ಅದು ವಿಶ್ವಮಾನವಕ್ಕೆ ನಮ್ಮ ಸಮೀಪ ಆಗ್ತೀವಿ ಅನ್ನುವಂಥ ಮಾತನ್ನು ಕುವೆಂಪುರವರು ವಿನೋಬಾ ಭಾವೆ ಅವರು ಹೇಳ್ತಾರೆ. ಇದು ಈ ಹಿನ್ನೆಲೆಯಲ್ಲಿ ಕುವೆಂಪುರವರ 5 ಮಂತ್ರಗಳಲ್ಲಿ ಇದು ಒಂದೇದ್ದು. ಮುಂದೆ ಹೇಳ್ತಾರೆ ಅವರು, ಆ ಜಾತಿ ಈ ಜಾತಿ ಹೋಗಿ ಮನುಷ್ಯ ಜಾತಿ ಆಗಬೇಕು. ಅದೇ ಅವರದು ಮನುಷ್ಯ ಮತ. ಆಮೇಲೆ ಮುಂದೆ ಹೇಳ್ತಾರೆ, ಆ ಧರ್ಮ ಈ ಧರ್ಮ ಹೋಗಿ ವಿಶ್ವ ಧರ್ಮವಾಗಬೇಕು. ಅದು ಕೂಡ ಅದರ ಒಂದು ಮುಂದುವರೆದ ಭಾಗನೇ. ಈ ಹಿನ್ನೆಲೆಯಲ್ಲಿ ಕುವೆಂಪುರವರಿಗೆ ಅಮಾನುಷವಾದಂಥ ಯಾವ ವಿಚಾರಗಳಲ್ಲಿ ನಂಬಿಕೆ ಇರಲಿಲ್ಲ. ಅವರ ಧೈರ್ಯ ಮೆಚ್ಕೋಬೇಕಾಗತ್ತೆ. ನಾನು ಹಿಂದೂ ಅಲ್ಲ, ನಾ ಯಾವ ಧರ್ಮದ ಯಾವ ಮತದ ಅನುಯಾಯಿನೂ ಅಲ್ಲ ನಾನು ಅಂತ ಹೇಳ್ತಾರೆ. ಕಾರಣ ಇದೀಗ ನಾವದನ್ನು ಗಮನಿಸಬೇಕಾಗ್ತದೆ. ಈ ಹಿನ್ನೆಲೆಯಲ್ಲಿ ಕುವೆಂಪುರವರು ಒಬ್ಬ ಮನುಷ್ಯ ಹೇಗೆ ಬಾಳಬೇಕೋ ಹಾಗೆ ಬಾಳಿದರು. ನಾವು ಕೂಡ ಇವತ್ತು ಕುವೆಂಪುರವರ ವಿಶ್ವಮಾನವ ಸಂದೇಶವನ್ನು ಅರ್ಥೈಸುವಾಗ ಅಥವಾ ಅದರ ಬಗ್ಗೆ ಮಾತಾಡುವಾಗ ನಾವು ಅದರ ಸಮೀಪಕ್ಕೆ ಹೋಗಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ ಎನ್ನುವಂಥ ಒಂದು ಆತ್ಮವಿಶ್ಲೇಷಣೆಯನ್ನು ಆತ್ಮನಿವೇದನೆಯನ್ನು ನಾವೇ ಮಾಡ್ಕೊಳ್ಬೇಕಾಗತ್ತೆ. ಯಾಕಂದರೆ ನಾವು ಏನು ಮಾತಾಡ್ತೀವಿ, ನಾವು ಏನು ಪ್ರತಿಪಾದಿಸ್ತೀವಿ, ನಾವು ಅದಕ್ಕೆ ಬದ್ಧರಾಗಿ ಇದ್ದೀವಿಯೇ ಅನ್ನುವಂಥ ಪ್ರಶ್ನೆಯನ್ನು ಹಾಕ್ಕೊಂಡಾಗ ನಾವು ಅದಕ್ಕೆ ಇಲ್ಲೋ ಇಲ್ಲೋ ಅನ್ನುವಂಥ ಪ್ರಶ್ನೆ ಕೇಳಬೇಕಾಗತ್ತೆ. ಯಾವಾಗಲೂ ನನ್ನ ಪ್ರಾಧ್ಯಾಪಕ ವೃತ್ತಿಯುದ್ದಕ್ಕೂ ನಾ ಈ ಪ್ರಶ್ನೆಯನ್ನು ಕೇಳಿಕೊಂಡು ನಾನೇ ಉತ್ತರ ಕೊಟ್ಕೊಂಡು ನಾನು ಬೆಳೆದ ಪ್ರೀ ಇದು. ಶಿವರು ಹೇಳಿದರು, ಅವರು ಅಧ್ಯಯನಶೀಲರು ಅಂತ ತಿಳ್ಕೊಂಡು. ಹೌದು, ಶಿಕ್ಷಕರಾದವರಿಗೆ ಅಧ್ಯಯನ ಬಿಟ್ಟು ಬೇರೆ ಏನು ಬರುವುದಿಲ್ಲ. ಅವರಿಗೆ ಅದಷ್ಟೇ ಬರ್ತಿರ್ತದೆ. ಅದನ್ನು ಮಾಡಿದಂಥ ವ್ಯಕ್ತಿ ನಾನು. ಇದೀಗ ನಮ್ಮ ಸ್ನೇಹಿತರು ಇದ್ದಾರೆ ಇಲ್ಲಿ, ನಮ್ಮ ಬಾಲಗಾವಿಯವರು ಇದ್ದಾರೆ, ಶಾಂತಪ್ಪ ಅವರು ಹೇಳ್ತಾರೆ, ಸರ್ ನೀವು ನಮ್ಗೆ ಫಸ್ಟ್ ಇಯರ್ ಈ ಪೊಲಿಟಿಕಲ್ ಸೈನ್ಸ್ ಕಲಿಸಿದ ಮೇಲೆ ನಾ ಅದನ್ನೇ ಮೇಜರ್ ಮಾಡಿದೆ ಎನ್ನುವಂಥ ಮಾತನ್ನು ಹೇಳ್ತಾರೆ ಅವರು. ಒಂದು ಕಡೆ ಮಾತು ಬರ್ತದೆ. ಈ ಮಾತನ್ನು ಯಾಕೆ ಹೇಳ್ತೀನಿ ಅಂದರೆ, ಅದು ಕೆಲವರು ಸಿದ್ದೇಶ್ವರ ಸ್ವಾಮಿಗಳು ಹೇಳಿದ್ದಾರೆ ಅಂತ ಕೆಲವರು ಹೇಳ್ತಾರೆ, ಕೆಲವರು ಅರಿಸ್ಟಾಟಲ್ ಹೇಳಿದ್ದಾನೆ ಅಂತ ಕೆಲವರು ಹೇಳ್ತಾರೆ. ಎಲ್ಲ ವೇದಿಕೆಗಳಲ್ಲಿ, ಜಾಗತಿಕ ವೇದಿಕೆಗಳಲ್ಲಿ, ಸ್ಥಳೀಯ ವೇದಿಕೆಗಳಲ್ಲಿ, ರಾಷ್ಟ್ರೀಯ ವೇದಿಕೆಗಳಲ್ಲಿ ಎಲ್ಲ ತತ್ವಗಳ ಬಗ್ಗೆ, ಆದರ್ಶಗಳ ಬಗ್ಗೆ, ಗುಣಗಳ ಬಗ್ಗೆ ಚರ್ಚೆ ಆಗುತ್ತದೆ. ಅವಾಗ ಇನ್ನು ಅರಿಸ್ಟಾಟಲ್ ಹೇಳಿದಾನೆ ಅಂತ ಹೇಳುವಾಗ ಸಿದ್ದೇಶ್ವರ ಸ್ವಾಮಿಗಳು ಕೆಲವರು ಹೇಳ್ತಾರೆ, ಜಗತ್ತಿನಲ್ಲಿ ಒಳ್ಳೆಯದನ್ನು ಹೇಳಿ ಆಗಿದೆ, ಈಗ ಆಗಿರುವುದು ಅದರ ಅನುಷ್ಠಾನ ಮಾತ್ರ ಅಂತ. ಎಲ್ಲ ನಾವು ಹೇಳಿಬಿಡ್ತೀವಿ ಈಗಾಗಲೇ. ಈಗ ಆಗಬೇಕಾಗಿರುವುದು ಅದರ ಅನುಷ್ಠಾನ, ನಾವು ಅದನ್ನು ಅನುಷ್ಠಾನ ತರಬೇಕಾಗಿದೆ ಅಂತ. ಜಾತೀಯತೆ ಮಾಡಬಾರ್ದು ಅನ್ನುವಂಥ ಮಾತನ್ನು ಹೇಳಿದ್ರೆ, ಅದೇ ಜಾತಿಯ ಪಚ್ಚೆಯಲ್ಲಿ ನಾನು ಬಿದ್ದಾಗ ನನಗೆ ಅರ್ಹತೆ ಏನಿದೆ ಅದ್ರ ಬಗ್ಗೆ ಮಾತಾಡಲಿಕ್ಕೆ. ಆದ್ದರಿಂದ ಇಲ್ಲಿರುವಂಥ ಭಾಳ ಜನ ಇಲ್ಲೆಲ್ಲರೂ ಪ್ರಬುದ್ಧ ಮನಸ್ಸುಗಳೇ ಇದ್ದೀವಿ, ಆಸಕ್ತರೇ ಇದ್ದೀವಿ, ವಿದ್ಯಾವಂತರೇ ಇದ್ದೀವಿ. ಎಲ್ಲರೂ ಮಾನವತಾವಾದಕ್ಕೆ ಸಮೀಪಾದಂಥ ವ್ಯಕ್ತಿಗಳೇ ನಾವಿದ್ದೀವಿ. ಇಲ್ಲಿ ನಾವೆಲ್ಲರೂ ಅತ್ಯಂತ ಪ್ರಾಮಾಣಿಕವಾಗಿ ನಾವು ಕೇಳ್ಕೊಳ್ಬೇಕಂತ ಪ್ರಶ್ನೆ ಏನು ಬಂದಂದರೆ, ನಾವು ಏನು ಪ್ರತಿಪಾದಿಸ್ತೀವಿ ನಾವು ಅದನ್ನು ಪಾಲಿಸ್ತೀವೋ ಹೇಗೋ. ಕುವೆಂಪುರವರು ಇದನ್ನು ಎದೆ ತಟ್ಟಿ ಹೇಳಿದರು. ನಾನು ವಿಶ್ವಮಾನವ, ನನ್ನ ಸಂದೇಶವೇ ವಿಶ್ವಮಾನವ ಸಂದೇಶ. ಮನುಷ್ಯ ಶಿವಳು ಅವರು ಹೇಳಿದ್ರು. ಇದೀಗ ಅದು ಕುವೆಂಪುರ ಮಾತೇ ಅದು.
ಪ್ರತಿಯೊಬ್ಬ ಮಾನವ ವಿಶ್ವ ಮಾನವನಾಗಿ ಹುಟ್ಟುತ್ತಾನೆ, ಆದರೆ ಅವನು ಸಮಾಜ ಅವನನ್ನು ಅಲ್ಪಮಾನನಾಗಿ ಮಾಡುತ್ತದೆ ಅಂತ. ಎದರಿಂದ ಅಲ್ಪ ಮಾಡುತ್ತೆ? ಜಾತಿ, ಮತ, ಪಂಥ, ಧರ್ಮ, ಪಂಗಡ, ಪ್ರಾದೇಶಿಕ ಭಾವನೆ ಇವೆಲ್ಲವುಗಳಿಂದ ಅವನನ್ನು ಅಲ್ಪಮಾನನಾಗಿ ಮಾಡುತ್ತದೆ ಅಂತ ಹೇಳ್ತಾರೆ. ಆದ್ದರಿಂದ ಇದಕ್ಕೆ ಈ ಜಾತೀಯತೆ, ಧರ್ಮ, ಲಿಂಗ, ಭಾಷೆ ಇದಕ್ಕೆ ಬದ್ಧನಾದಂಥ ವ್ಯಕ್ತಿಯನ್ನು ವಿಮುಖಗೊಳಿಸಿ ಅವನನ್ನು ಬುದ್ಧನನ್ನಾಗಿ ಮಾಡುವುದೇ ವಿಶ್ವ ಮಾನವ ಸಂದೇಶದ ಗುರಿ ಅಂತ ಹೇಳ್ತಾರೆ. ಇದು ಮುಖ್ಯವಾಗಿ ನಾವು ಎದಕ್ಕೆ ಬದ್ಧರಾಗಬೇಕಾಗಿದೆ ಇವತ್ತು? ಜಾತಿ ನೋ ಅದಕ್ಕೆ ಹೇಳ್ತಾರೆ. ಬುದ್ಧ ಯಾರಾದರು ಅಂತ ಹೇಳ್ತಾರೆ. ಅದು ತಮಾಷೆ ಇರ್ಬೋದು, ಭಾಳ ಚಂದದ. ಬುದ್ಧ ಯಾರಾದರು? ಜೋ ಶುದ್ಧ ಹೋತಾಯೇ ಓ ಬುದ್ಧ ಹೋತಾಯೇ ಅಂತ ಹೇಳ್ತಾರೆ. ಯಾರು ಶುದ್ಧರಾಗುತ್ತಾರೋ ಅವನು ಮಾತ್ರ ಬುದ್ಧನಾಗುತ್ತಾನೆ ಅಂತ. ಬುದ್ಧ ಶುದ್ಧ ಆದಾಗಲೇ ಬುದ್ಧ ಆದದ್ದು. ಕೆಲವರು ತಮಾಷೆ ಮಾಡ್ತಾರೆ, ಮಧ್ಯರಾತ್ರಿಯಲ್ಲಿ ಎದ್ದು ಹೋದವರೆಲ್ಲ ಬುದ್ಧರಲ್ಲ ಅಂತ ಹೇಳ್ತಾರೆ. ಮಧ್ಯರಾತ್ರಿಯಲ್ಲಿ ಭಾಳ ಜನ ಬಾಳಕ್ಕೆ ಹೇಳ್ತಾರೆ, ಆದರೆ ಅವರೆಲ್ಲರೂ ಬುದ್ಧರಾಗಿಲ್ಲ. ಬುದ್ಧ ಮಾತ್ರ ಮಧ್ಯರಾತ್ರಿಯಲ್ಲಿ ಎದ್ದು ಬುದ್ಧನಾದದ್ದು. ಅದು ಒಂದು ಉದ್ದೇಶಕ್ಕಾಗಿ ಬುದ್ಧನಾದದ್ದು ಅವ. ಹಾಗೆ ಕುವೆಂಪುರವರು ವಿಶ್ವ ಮಾನವ ಸಂದೇಶ ಸಾರಿದ್ದೇನು ಅಂತಂದರೆ, ಮನುಷ್ಯ ತೀರ ಅನಾಗರಿಕವಾಗಿರುವಂಥ ಈ ಜಾತೀಯತೆ, ಪಂಥ, ಪಂಗಡ, ಭಾಷೆ, ಧರ್ಮ, ಲಿಂಗಭೇದ, ಅಸಮಾನತೆ ಇವುಗಳಿಂದ ಮುಕ್ತನಾಗಿ ಇವೆಲ್ಲವುಗಳಿಗೂ ಅತೀತನಾಗಿ ಬೆಳೆಯುವುದೇ ವಿಶ್ವ ಮಾನವ ಸಂದೇಶ ಅಂತ ಹೇಳ್ತಾರೆ. ಇದಕ್ಕೆ ಅತೀತರಾಗಬೇಕು. ನಮ್ಮ ಹತ್ತೊಂದು ಸ್ವಲ್ಪ ಪ್ರಶ್ನೆ ಕೇಳ್ತೀರಿ, ನಾವು ಹೀಗಿದ್ದೇವೆಯೇ? ಪೇಪರ್ ನೋಡಿದಿನಾ? ಪೇಪರ್ ನೋಡಿ ಗೊತ್ತಾಗತ್ತೆ. ಜಾತಿ 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 ಅದನ್ನು ಬರೆಸ್ರಿ, ಇದನ್ನು ಬರೆಸ್ರಿ, ಆ ಕಾಲಮ್ದಾಗ ಇದನ್ನು ಬರೆಸ್ರಿ, ಈ ಕಾಲಮ್ದಾಗ ಇದನ್ನು ಬರೆಸ್ರಿ. ಎಲ್ಲ ಜಾತಿ ಜಗದ್ಗುರುಗಳೇ ಇದು. ದಿನ ಪೇಪರ್ದಾಗ ಅದೇ. ಇವತ್ತು ಎಲ್ಲರೂ ಬಸವಣ್ಣರ ಅನುಯಾಯಿಗಳು. ಇವರು ಎಲ್ಲ ಬಸವಣ್ಣ ಅನುಯಾಯಿಗಳೇ. ನನಗೆ ಅನಿಸ್ತದೆ ನಾವು ಚಲೋ ಅಂತ ಅನಿಸ್ತದೆ ನನಗೆ, ಖಂಡಿತವಾಗಿ. ಯಾಕಂದರೆ ಇಲ್ಲ ನಾ ಇದ್ದೀನಿ, ಸೊಲ್ಲಾಪುರ ಇದ್ದಾರೆ, ಲೋಣಾರ್ ಇದ್ದಾರೆ, ಶಿರೋಳದವ್ರು, ಎಲ್ಲ ಶಿಕ್ಷಕರಿದ್ದವ್ರು. ನಾವೆಲ್ಲ ನಮ್ಮನೆ ಇವತ್ತು ಏನಾದರೂ ಬೀಳ್ಗಿ ಅಥವಾ ಬೀಳ್ಗಿ ತಾಲೂಕು ಅಥವಾ ಬೇರೆ ಬೇರೆ ಕಡೆಯಿಂದಲ್ಲ ವಿದ್ಯಾರ್ಥಿಗಳು ಏನಾದರೂ ನಮ್ಮನ್ನು ಗೌರವಿಸಿದ್ದರೆ ನಾವು ಶಿಕ್ಷಕರಾಗಿ ಏನು ಮಾಡಬೇಕಾಗಿತ್ತು ಅದು ಮಾಡಿದ್ದೀವಿ ಅಂತ ಗುರುತಿಸ್ತಾರೆ ಹೊರತು ಅಂಜಿ ಯಾರು ನಮಗೆ ಗುರುತಿಸ್ತಾರೆ. ನಮ್ಗೆ ಅಂಜಲಿಕ್ಕೆ ನಾವ್ಯಾರು? ನಮ್ಗೆ ನಾಯಿ ಅನ್ಸೋದಿಲ್ಲ. ಅದು ಗೌರವ. ಆ ದೃಷ್ಟಿಯಿಂದ ನಾವು ಸ್ವಲ್ಪ ಇಲ್ಲ, ಇವರು ಶಿಕ್ಷಕರಾಗಕ್ಕೆ ಹುಟ್ಟಿದವರು ಅಂತ ಮಾತು ಹೇಳಿದರು. ಮತ್ತು ನಮ್ಗೆ ಅದನ್ನು ಮಾತ್ರ ಸಾಧ್ಯ ಆಯಿತು. ಅಷ್ಟೇ. ಈ ಹಿನ್ನೆಲೆಯಲ್ಲಿ ಕುವೆಂಪುರವರ 5 ಪಂಚಮಂತ್ರಗಳಿವೆ. ಮನುಜ ಮತ, ವಿಶ್ವಪಥ. ಎಲ್ಲ ಮತಗಳು, ಮತ ಅಂದರೆ ಧರ್ಮ, ಎಲ್ಲ ಮತಗಳ ಉದ್ದೇಶ ಮನುಷ್ಯ ಮತ ಆಗಬೇಕೆ ಹೊರತು ಯಾವುದೇ ಜಾತಿಯಿಂದ ಕೂಡಿದ ಮತ ಆಗಬಾರ್ದು ಅಂತ. ಮನುಷ್ಯ ಮತ, ಮನುಷ್ಯರೆಲ್ಲರೂ ಮನುಷ್ಯರು ಅನ್ನೋಂಥ ಪ್ರಜ್ಞೆಯಿಂದ ಬಾಳಿದಾಗ ಮಾತ್ರ ಅದು ಮನುಷ್ಯ ಮತ ಆಗುತ್ತೆ. ವಿಶ್ವಪಥ ಇರ್ಬೋದು. ಪಥಗಳು ಯಾವುವು? ವ್ಯಕ್ತಿ ಯಾವುದೇ ಪ್ರಾದೇಶಿಕ ಭಾವನೆಗಳಿಗೆ ಒಳಗಾಗದೆ ಅವ ವಿಶ್ವ ಪ್ರಜೆಯಾಗಿ ಏನು ಬದುಕ್ತಾನಲ್ಲ, ಆ ಹಾದಿಯಲ್ಲಿ ಏನು ಹೋಗ್ತಾನಲ್ಲ ಅವ ಹಾದಿಯಲ್ಲಿ ಹೋದಾಗ ಅದು ವಿಶ್ವಪಥ ಆಗ್ತದೆ. ನಾನು ವಿಶ್ವ ನಾಗರಿಕ ಅನ್ನುವಂಥ ಪ್ರಜ್ಞೆ ಬರಬೇಕು. ಈ ಹಿನ್ನೆಲೆಯಲ್ಲಿ ರಷ್ಯಾದ ಶ್ರೇಷ್ಠ ದಾರ್ಶನಿಕ ಟಾಲ್ಸ್ಟಾಯ್ ಒಂದು ಕಾದಂಬರಿ ಬರೆದಾರೆ, ವರ್ಲ್ಡ್ ಸಿಟಿಸನ್ ಅಂತ. ವರ್ಲ್ಡ್ ಸಿಟಿಸನ್, ವಿ ಶುಡ್ ಬಿಕಮ್ ವರ್ಲ್ಡ್ ಸಿಟಿಸನ್ಸ್. ನಾವು ವಿಶ್ವ ನಾಗರಿಕರಾಗಬೇಕು. ಕೇವಲ ನಾವು ಒಂದು ದೇಶ ನಾಗರಿಕರಲ್ಲ. ಅದು ವಿಶ್ವಪಥ ಅಂತಾರೆ ಅವರು. ಆ ಪಥ ಈ ಪಥ ಬೇಡ, ವಿಶ್ವಪಥದಲ್ಲಿ ನಡಿಬೇಕು ಅಂತ ಹೇಳ್ತಾರೆ. ಆ ಮತ ಈ ಮತ ಬೇಡ, ಮನುಷ್ಯ ಮತವನ್ನು ತಾಳು. ಅನಂತರ ಇನ್ನೊಂದು ಹೇಳ್ತಾರೆ ಅವರು, ಸರ್ವೋದಯ. ಭಾಳ ವಿಶಿಷ್ಟವಾದ ಕಲ್ಪನೆ ಸರ್ವೋದಯ ಅನ್ನೋದು. ಹಾಗಾದ್ರೆ ಅದ್ರ ಬಗ್ಗೆ ನಾನು ವಿಶ್ಲೇಷಣೆ ಮಾಡಿದ್ದೀನಿ. ಸರ್ವೋದಯ ಅಂದರೆ ಎಲ್ಲ ಸಾಧನೆಗಳ ಮೂಲ ಉದ್ದೇಶ ಸರ್ವೋದಯವನ್ನೇ ಸಾಧಿಸುವುದು. ಅಂದರೆ ಎಲ್ಲರ ಏಳಿಗೆ ಆಗಬೇಕು. ಅದನ್ನೇ ಸ್ವಾಮಿ ವಿವೇಕಾನಂದರು ತಮ್ಮ ಮಾತನ್ನು ಹೇಳ್ತಾರೆ, ಸರ್ವಭೂತ ಹಿತ ಅಂತಾರೆ ಅವರು. ಸರ್ವಭೂತ ಹಿತ,
ಭೂತ ಅಂದರೆ ಜೀವಿ. ಎಲ್ಲ ಜೀವಿಗಳ ಹಿತಸಾಧನೆ ಆದಾಗ ಮಾತ್ರ ಅದು ಸರ್ವೋದಯ ಆಗ್ತದೆ ಅನ್ನುವಂಥ ಮಾತು ಹೇಳ್ತಾರೆ ಯಾರು? ವಿವೇಕಾನಂದರು. ಅಷ್ಟೇ ಅಲ್ಲ, ಭಾಳ ಮಂದಿ ತಮ್ಮ ಮತೀಯತೆಯನ್ನು, ತಮ್ಮ ಕ್ಷುಲ್ಲಕತೆಯನ್ನು ಎತ್ತಿ ತೋರಿಸಲಿಕ್ಕೆ ಅಥವಾ ಮುಚ್ಕೊಳ್ಳಿಕ್ಕೆ, ತಮ್ಮ ಹುಳುಕು ಮುಚ್ಕೊಳ್ಳಿಕ್ಕೆ ವಿವೇಕಾನಂದರು ಹಿಂದೂ ಧರ್ಮ, ವಿವೇಕಾನಂದರು ಹಿಂದೂ ಧರ್ಮ ಬೇರೆ, ಇವರು ಹೇಳುವಂಥ ಹಿಂದೂ ಧರ್ಮ ಬೇರೆ. ವಿವೇಕಾನಂದರು ಹೇಳ್ತಾರೆ ಒಂದು ಕಡೆ, ಮತ್ತು ಎಷ್ಟು ಚಂದ ನೋಡಿ ಅದು, ಆ್ಯಸ್ ಲಾಂಗ್ ಆಸ್ ದ ಡಾಗ್ ಆಫ್ ಮೈ ಕಂಟ್ರಿ ರಿಮೇನ್ಸ್ ವಿದೌಟ್ ಫುಡ್ ಟು ಫೀಡ್ ಆ್ಯಂಡ್ ಟೇಕ್ ಕೇರ್ ಆಫ್ ದಟ್ ರಿಲಿಜನ್ ಆಫ್ ದ ಡಾಗ್ ಈಸ್ ಮೈ ರಿಲಿಜನ್, ಎನಿಥಿಂಗ್ ಎಲ್ಸ್ ದ ರಿಲಿಜನ್ ಆರ್ ನಾನ್ ರಿಲಿಜನ್ ಅಂತ ಮಾತಾಡ್ತಾರೆ. ಎಲ್ಲಿ ಮನುಷ್ಯ ಹಂಗಿದೆ. ಹಿಂದೂ ಧರ್ಮದ ಬಗ್ಗೆ ವಿವೇಕಾನಂದ ಕಲ್ಪನೆ ಆಗಿತ್ತು. ಎಲ್ಲಿಯವರೆಗೆ ನನ್ನ ದೇಶದ ಒಂದು ನಾಯಿ ಆಹಾರವಿಲ್ಲದೆ ಸಂಕಟ ಪಡುತ್ತಿರುವಾಗ ಆ ನಾಯಿಯ ಹಸಿವನ್ನು ಹಿಂಗಿಸುವುದೇ ನನ್ನ ಧರ್ಮ, ಉಳಿದದ್ದೆಲ್ಲವೂ ಅದು ಅಧರ್ಮ, ಅದು ಧರ್ಮ ಅಲ್ಲ ಅನ್ನುವಂಥ ಮಾತು ಹೇಳ್ತಾರೆ. ಇಷ್ಟು ಹೇಳುವಂಥ ಧೈರ್ಯ ವಿವೇಕಾನಂದರಿಗೆ ಮಾತ್ರ ಇತ್ತು. ವಿವೇಕಾನಂದರು ಚಿಕಾಗೋದಲ್ಲಿ ಹೇಳಿದ್ದು ಇಲ್ಲಿ ನಡೆದಲ್ಲ ನಮ್ಮ ದೇಶದಾಗ, ಇದಲ್ಲ 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 ಅಷ್ಟು ಕುಬ್ಜ ಇದ್ದಿದ್ದಿಲ್ಲ ವಿವೇಕಾನಂದರು. ಧೀರೋದಾತ್ತ ವ್ಯಕ್ತಿತ್ವ ಅದು. ಶಿಕಾಗೋದಲ್ಲಿ ನಿಂತು ಮೈ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಅಂತ ಹೇಳಿದಾಗ 20-25 ನಿಮಿಷ ಕರತಾಡನ್ನು ನಿಲ್ಲಿಲ್ಲ ಅನ್ನುವಂಥ ಮಾತನ್ನು ವ್ಯತ್ಯಾಸದಲ್ಲಿ ಓದ್ತೀವಿ. ಅದು ಹಿಂದೂ ಧರ್ಮ. ಮಾನವನನ್ನು ಮಾನವನಾಗಿ ನೋಡುವುದು ಧರ್ಮ. ಈ ಹಿನ್ನೆಲೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತು ಹೇಳ್ತಾರೆ, ಸಂವಿಧಾನದ ಬಗ್ಗೆ ಹೇಳ್ತಾರೆ, ಪ್ರಜಾಪ್ರಭುತ್ವದ ಬಗ್ಗೆ ಹೇಳ್ತಾರೆ. ಅದು ಸಮೀಪ ಬರ್ತದೆ, ಅದು ಸಮೀಪ ಬರ್ತದೆ ಈ ಮಾತು. ನಾವು ಒಂದು ವೇಳೆ ಕಷ್ಟಪಟ್ಟು ಜಗತ್ತಿನಲ್ಲಿಯೇ ಶ್ರೇಷ್ಠ ಸಂವಿಧಾನವನ್ನು ಬರ್ಕೊಂಡಿದ್ದೇವೆ. ನಾವೀಗ ಇಡೀ ಜಗತ್ತಿಗೆ ಮಾದರಿಯಾಗುವಂಥ ಸಂವಿಧಾನ ಬರ್ಕೊಂಡಿದ್ದೀವಿ. ಎಲ್ಲ ದೇಶದ ಸಂವಿಧಾನದಲ್ಲಿ ಏನಾದರೂ ಓರೆಕೋರೆಗಳಿರ್ಬೋದು, ಆದರೆ ಭಾರತದ ಸಂವಿಧಾನದಲ್ಲಿ ಯಾವುದೇ ಓರೆಕೋರೆಗಳಿಲ್ಲ. ಅಂತ ಉದಾತ್ತ ಸಂವಿಧಾನ ಬರೆಸ್ಕೊಂಡಿದ್ದೀವಿ. ಆ ಸಂವಿಧಾನದ ಆಶಯಗಳು ವ್ಯರ್ಥವಾಗದಂತೆ, ನಾಶವಾಗದಂತೆ ಅದನ್ನು ಪಲ್ಲಟಗೊಳಿಸುವ ಶಕ್ತಿಗಳು ಈ ಹುಟ್ಟಿದ್ದಾರೆ, ಇಲ್ಲಂತಲ್ಲ ಇದ್ದಾರೆ. ಅದರಿಂದ ನಾವು ಆ ಪ್ರಜಾಪ್ರಭುತ್ವವನ್ನು ರಕ್ಷಿಸುವುದೇ ನಮ್ಮೆಲ್ಲರ ಹೊಣೆ ಆಗಬೇಕಾಗಿದೆ. ಒಂದು ವೇಳೆ ನಾವು ಇದರಲ್ಲಿ ವಿಫಲರಾದರೆ, ಸಭೆ ಹೇಳ್ತಾರೋ, ವಿಫಲರಾದರೆ ನಾವು ನಾಯಿ ನರಿಗಳಂತೆ ಬದುಕಬೇಕಾಗುತ್ತದೆ ಎನ್ನುವಂಥ ಎಚ್ಚರಿಕೆಯನ್ನು ಕೂಡ ಅಂಬೇಡ್ಕರ್ ಅವರು ಕೊಡ್ತಾರೆ. ಯಾಕಂದರೆ ಇವತ್ತು ಜಗತ್ತೇ ಗೌರವಿಸುವಂಥ ಸಂವಿಧಾನ ನಮ್ಮದು. ಆದರೆ ಆ ಸಂವಿಧಾನ ಕೆಲವರಿಗೆ ಕಣ್ಣೂರಿ, ಕೆಲವರಿಗೆ ನೀವು ನೋಡಿರ್ಬೋದು ಪೇಪರ್ದಲ್ಲಿ. ನಾನು ವಾಸ್ತವತೆ ಹೇಳ್ತೀನಿ, ಪೇಪರ್ದಲ್ಲಿ ನೋಡಿರ್ಬೋದು. ಆಗಾಗ ಕೆಲವು ನುಡಿಮುತ್ತುಗಳು ಮುಗಿಸ್ತಾರೆ. ಸಂವಿಧಾನದಲ್ಲಿಯ ಜಾತ್ಯತೀತತೆಯನ್ನು ಮತ್ತು ಸಮಾಜವಾದವನ್ನು ತೆಗೆದು ಹಾಕಬೇಕು ಅನ್ನೋದು ಮಾತು ಬರ್ತದೆ. ಏನು ಹಟ್ಟಿ ಬಿರಿಗೆ ಇದ್ದರೆ ಏನಾಗುತ್ತೆ? ಭಾರತ ಜಾತ್ಯತೀತ ರಾಷ್ಟ್ರ ಅಲ್ವಾ? ಅದಕ್ಕೆ ಜಾತ್ಯತೀತ ನಾಮ ಶಬ್ದ, ನಾ ಅಂತಲ್ಲ, ಬಟ್ ಈಗ ಒಂದು ಬೇರೆ ಪರ್ಯಾಯ ಶಬ್ದ ಇದೆ. ಜಾತ್ಯತೀತ ಶಬ್ದಕ್ಕೆ ಧರ್ಮ ನಿರಪೇಕ್ಷತೆ ಎನ್ನುವಂಥ ಮಾತನ್ನು ನಾವು ಪ್ರಾಧ್ಯಾಪಕ ಇದ್ದಾಗ ನಾನು ಹೇಳ್ಬೋದು ಬಂದೀನಿ. ಅದನ್ನು ಜಾತ್ಯತೀತ ಅನ್ಬೇಡ್ರಿ, ಅದು ಜಾತ್ಯತೀತ ಭಾಳ ಸಂಕುಚಿತವಾದ ಶಬ್ದ. ಅದಕ್ಕೆ ನಮ್ಮ ಧರ್ಮ ನಿರಪೇಕ್ಷತೆ ಅನ್ರಿ ಅಂತ ಹೇಳ್ತೀನಿ. ಸೆಕ್ಯುಲರಿಸಮ್ಗೆ ಧರ್ಮ ನಿರಪೇಕ್ಷತೆ. ಯಾಕಂದರೆ ಮೂರು ಶಬ್ದಗಳ ಬದಲಿದೆ, ಧರ್ಮ ನಿರಪೇಕ್ಷೆ. ನೀವು ನೋಡಿರ್ಬೋದು ಪಾಪ ಯಾರ್ಯಾರೋ ಸಾಯ್ತಾರೆ ಭಾರತದಲ್ಲಿ. ಪ್ರವೀಣ್ ನೆಟ್ಟಾರು ಅಂತ ಹೋಗ್ತು, ಸುಹಾಸ್ ಅಂತ ಹೋಯ್ತು. ಎದಕ್ಕೆ ಪ್ರಾಣ ಕಳ್ಕೊಂಡ್ರು? ಒಬ್ಬ ಮಗ. ಇವರೆಲ್ಲ ದಂತ ಗೋಪುರದಲ್ಲಿ ಇದ್ದಾರೆ, ಅವರಿಗಾಗಿ ಇವರು ದಿನ ಪ್ರಾಣ ಕಳ್ಕೊತಿದ್ದಾರೆ. ಇವರು ಇದೆಲ್ಲ ಧರ್ಮದ ಹೆಸರು ನಡೀತಾ ಇರುವಂಥದ್ದು ನೋಡಿದರೆ ನಾನು ನಿಜವಾಗಿ ಕೆಟ್ಟ ಅನ್ನಿಸ್ತದೆ. ನಾವು ಈಗಲಾದರೂ ಎಚ್ಚೆತ್ಕೊಳ್ಬೇಕಲ್ಲ ಅಂತ. ಈ ಎಲ್ಲ ಹಿನ್ನೆಲೆಯಲ್ಲಿ ಸಮಾಜ ಹೀಗೆ ಛಿದ್ರ ಆಗಬಾರ್ದು ಅನ್ನುವಂಥ ಹಿನ್ನೆಲೆಯಲ್ಲೇ ಕುವೆಂಪುರವರು ಧೀರೋದಾತ್ತವಾಗಿ ನಾವೆಲ್ಲರೂ ವಿಶ್ವಮಾನವರಾಗಿ ಬದುಕೋಣ ಅನ್ನುವಂಥ ಕರೆಯನ್ನು ಕೊಟ್ಟರು. ಅದಕ್ಕಾಗಿ ಅವರು 5 ಮಂತ್ರಗಳು ನಮ್ಮ ಮುಂದೆ ಇಟ್ಟಿದ್ದಾರೆ. ಈಗ ಹೇಳಿದೆ, ನಮ್ಮ ಮತ, ನಮ್ಮ ಧರ್ಮ ಮನುಷ್ಯ ಧರ್ಮವಾಗಬೇಕು. ಯಾವುದೇ ಕ್ಷುಲ್ಲಕವಾದಂಥ ಧಾರ್ಮಿಕ ವಿಷಯದಲ್ಲಿ ನಮ್ಮ ಧರ್ಮ ಆಗಬಾರ್ದು. ವಿವೇಕಾನಂದರು ಹೇಳಿದಂಥ ಧರ್ಮ ನಮ್ಮ ಧರ್ಮ ಆಗಬೇಕು. ಸರ್ವಭೂತ ಹಿತ ಆಲ್ ಅಂತ ಹೇಳಿದ್ರು ಅವರು.
ಎಲ್ಲ ಜೀವಿಗಳ ಹಿತ ಸಾಧನೆ ಒಳ್ಳೆಯದಾಗಬೇಕು ಅನ್ನೋದೇ ಭಾರತದ ಧರ್ಮದ ಉದ್ದೇಶ ಆಗಬೇಕು ಅಂತೀವಿ. ಅದೇನಲ್ಲ, ಪ್ರಾದೇಶಿಕ ಸಂಕುಚಿತ ಭಾವನೆ ಇಲ್ಲದೆ ಎಲ್ಲ ದೇಶಗಳ ಜನರು ಎಲ್ಲ ದೇಶಗಳ ಪ್ರಜೆಗಳಾಗಿ ಮಾಡುವಂಥ ಸಾಧ್ಯ ಆದರೆ ಅದು ವಿಶ್ವ ಪಥ ಅಂತ ಹೇಳಿದರು. ಸರ್ವೋದಯ ಎಲ್ಲರಿಗೂ ಗಳಿಗೆ ಅಂತ ಹೇಳಿದರು. ಸಮನ್ವಯ ಅಂದರೆ ಇವರಿಂದ ವಿಮುಖ ಆಗಿ ಅವರಿಂದ ವಿಮುಖ ಆಗಿ ನಾವೇನೋ ಕೆಟ್ಟದ್ದಾಗಿ ಮಾತಾಡ್ತಾ ತಿರುಗಬಾರದು. ಸಮನ್ವಯದಿಂದ ಲಿವ್ ವಿತ್ ರೀಕನ್ಸಿಲಿಯೇಷನ್. ನಾವೆಲ್ಲರಿಗೆ ಬೇಕಾದ್ದೇನು ಅಂದ್ರೆ ಇವತ್ತು ಒಳಗೊಳ್ಳುವಿಕೆ. ಇನ್ಕ್ಲೂಸಿವ್ನೆಸ್ ಈಸ್ ಟುಡೇಸ್ ಇಂಪಾರ್ಟೆನ್ಸ್. ಇನ್ಕ್ಲೂಸಿವ್ನೆಸ್, ಎಲ್ಲರೂ ನಮ್ಮವರು. ನಾ ಇವತ್ತು ಸೊಲಾಪುರ ಸರ್ ಏನಂದ್ರು ಅವ್ರ ಗುಡ್ಡೆ ಹೇಳಿದ್ರು, ಇವರು ಚಂದ್ರಶೇಖರ್ ಅಂದರು, ಇವರು ವಿಮುಖರಾಗೋದು. ನಮ್ಮ ಮನುಷ್ಯರಾಗಿ ಬದುಕೋದು ಯಾವಾಗ? ಯಾರಿಂದಲೂ ವಿಮುಖರಾಗಿ ಬದುಕದೆ, ಸುಡುಕುತನದಿಂದ ಬದುಕದೆ, ಎಲ್ಲರನ್ನೂ ಒಳಗೊಂಡು ಸಮನ್ವಯತೆಯಿಂದ, ಹೊಂದಾಣಿಕೆಯಿಂದ ಅಡ್ಜಸ್ಟ್ಮೆಂಟ್ ಆಗಿ ಬದುಕೋದೇ ಸಮನ್ವಯತೆ ಅಂತ ಹೇಳಿದರು ಕುವೆಂಪು. ಇನ್ನೊಂದು ಹೇಳಿದರು, ಪೂರ್ಣ ದೃಷ್ಟಿ. ನಮ್ಮ ದೃಷ್ಟಿ ಯಾವಾಗಲೂ ಇಲ್ಲಿ ದೃಷ್ಟಿ ಅಂದ್ರೆ ಏನು? ನಮ್ಮ ಇರುವ ವಿಧಾನ, ನಾವು ಬದುಕುವ ರೀತಿ, ಇಟ್ ಇಸ್ ಅವರ್ ವೇ ಆಫ್ ಲೈಫ್. ಏನು ನಮ್ಮ ದೃಷ್ಟಿಕೋನ ಏನು? ಪೂರ್ಣ ದೃಷ್ಟಿಯಾಗಿರಬೇಕು. ನಮ್ಮ ದೃಷ್ಟಿ ಆಂಶಿಕವಾಗಿರಬಾರ್ದು, ವ್ಯಷ್ಟಿಯಿಂದ ಕೂಡಿರಬಾರ್ದು, ಸಮಷ್ಟಿಯಿಂದ ಕೂಡಿದಾಗ ಮಾತ್ರ ಅದು ಪೂರ್ಣ ದೃಷ್ಟಿ ಆಗ್ತದೆ. ಇಂಥ ಪೂರ್ಣ ದೃಷ್ಟಿ ಆಗಬೇಕಾದ್ರೆ ಮನುಷ್ಯನಾದಾಗ ಮಾತ್ರ ಸಾಧ್ಯ ಅಂತ ಕುವೆಂಪು ಅವರು ಹೇಳಿದಂಥ 5 ಮಂತ್ರಗಳು ನಮಗೆ ಅನುಷ್ಠಾನದಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲವೇ ಎಂದ ಪ್ರಶ್ನೆ ಕೇಳ್ಬೋದು. ಖಂಡಿತವಾಗಿಯೂ ಸಾಧ್ಯ ಇದೆ, ಖಂಡಿತವಾಗಿ ಸಾಧ್ಯ ಇದೆ. ನಾ ಸಾಧ್ಯ ಇದೆ ಅಂತ ಹೇಳ್ತೀನಿ. ನಾನು ಬದುಕಿದ್ದೇನೆ ಅಂತ ಹೇಳಿದ್ರೆ ನಾನು ಬದುಕಲಿ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತೀನಿ. ನಾನು ಈ ವಿಷಯದಲ್ಲಿ ನಮ್ಮಲ್ಲಿ ಜಾತೀಯತೆ ಹೋದಾಗ, ಮತೀಯತೆ ಹೋದಾಗ, ಕೋಮು ಭಾವನೆ ಹೋದಾಗ, ಸಂಕುಚಿತ ದೃಷ್ಟಿಕೋನ ಹೋದಾಗ ನಮಗೆ ಒಳ್ಳೆತನ ನಮ್ಮಲ್ಲಿ ಬರಲಿಕ್ಕೆ ಸಾಧ್ಯ ಇದೆ, ಖಂಡಿತವಾಗಿ ಇದೆ. ಆದರೆ ಎಷ್ಟೇ ಮಟ್ಟಿಗೆ ನಾವು ಪ್ರಾಮಾಣಿಕರಾಗಿದ್ದೀವಿ ಈ ವಿಷಯದಲ್ಲಿ ಹೇಳೋದನ್ನು ನಮ್ಗೆ ಎದೆ ತಟ್ಟು ಕೇಳಬೇಕು. ನಾವು ಯಾವ ಹಂತಕ್ಕೆ ಬಂದ್ಬಿಟ್ಟಿವಿ ಅಂತಂದರೆ, ಒಬ್ಬ ವ್ಯಕ್ತಿ ಹೇಳ್ತಾನೆ, ನಾವಿದು ನಿತ್ಯ ಪೇಪರ್ ಓದ್ತಿದ್ದೇನೆ, ನಾ ಹೇಳೋದನ್ನ ಸುಳ್ಳಲ್ಲ, ಇದನ್ನು ಹೇಳ್ತೀನಿ. ಒಬ್ಬ ಹೇಳ್ತಾನೆ, ಎಲ್ಲ ಧರ್ಮಗಳಿಗಿಂತ ನನ್ನ ಧರ್ಮವೇ ಶ್ರೇಷ್ಠ. ವಿವೇಕತನ ಪರಮಾವಧಿ ಹೇಳ್ತಾರೆ ಇದನ್ನು, ಎಲ್ಲ ಧರ್ಮಗಳಿಗಿಂತ ನನ್ನ ಧರ್ಮವೇ ಶ್ರೇಷ್ಠ. ಮುಂದೆ ಹ್ಯಾಂಗೆ ಹೇಳ್ತಾನೆ ಕೇಳೋರು, ನನ್ನ ಧರ್ಮ ಶ್ರೇಷ್ಠ ಅಲ್ಲದವನನ್ನು ಕೊಲ್ಲುವಷ್ಟು ನನ್ನ ಧರ್ಮ ಶ್ರೇಷ್ಠ. ನೋಡಿ, ಇದು ಧರ್ಮ, ಇದು ಧರ್ಮ ಅಂತಾರೆ. ಇದು ಪಲಗಡಗರ ಧರ್ಮ ಹಾಕತ್ತಿದ್ದು. ಎಲ್ಲ ಧರ್ಮಗಳಿಗಿಂತ ನನ್ನ ಧರ್ಮವೇ ಶ್ರೇಷ್ಠ. ಹ್ಯಾಂಗೆ ಸಾಧ್ಯ ರೀ? ನನ್ನ ಧರ್ಮ ಶ್ರೇಷ್ಠ ಅಲ್ಲದವನನ್ನು ಕೊಲ್ಲುವಷ್ಟು ನನ್ನ ಧರ್ಮ ಶ್ರೇಷ್ಠ. ಇನ್ನೊಬ್ಬರನ್ನು ಕೊಲ್ಲಂತ ಯಾವ್ದಾದ್ರು ಧರ್ಮ ಹೇಳ್ತದ? ಇನ್ನೊಬ್ಬರನ್ನು ಕೊಲ್ಲುವುದು ಎಂದರ ಧರ್ಮ ಆದರೂ ಆಗ್ತದ? ಅದು ಬಸವ ಭಾಳ ಚಂದ ಹೇಳಿದರು, ದೈವೇ ಧರ್ಮ. ಇದಕ್ಕಿಂತನೂ ಏನು ಹೇಳ್ಬೇಕು ಅವರು? ವೇದಗಳು ಏನಾದರೂ ಹೇಳಿ, ಬೇಕಾದ ಹೇಳಿ, ನಮ್ಗೆ ತಿಳಿತೈತಿ ದೈವೇ ಧರ್ಮ. ಇದಕ್ಕಿಂತ ಏನು ಸುಂದರವಾಗಿ ಹೇಳ್ಬೇಕು ಬಸವಣ್ಣವರು. ಆದ್ದರಿಂದ 12ನೇ ಶತಮಾನದ ಆ ಶರಣರು 21ನೇ ಶತಮಾನದಲ್ಲಿ ಪ್ರಸ್ತುತರಾಗಿದ್ದಾರೆ. ಅದು 12, 21 ಬುಲ್ಟಾಗಿದೆ ಅಟೆ, ಅದೇ ಇದು, ಇವು ಅದೇ ಇದೆ. ಆ ಪ್ರಸ್ತುತ ಆಗಿದೆ ಇದಕ್ಕೆ. ಅವರು ನಮ್ಮೊಂದ್ಸಲ ರೇವಳಗಾರರ ಮನೆ ಒಳಗೆ ಈ ಮಹಾಮನೆ ಅನ್ನುವಂಥ ಕಾರ್ಯಕ್ರಮ ಮಾಡ್ತಿದ್ರು. ಅಲ್ಲೇ ನನ್ನ ಅಲ್ಲಮಪುರ ಬಗ್ಗೆ ಮಾತಾಡ ಕರೆದಿದ್ರು. ನಾನು ಒಂದು ಬೊಂಬನ, ನಾನು ಅಲ್ಲಮಪುರ ಬಗ್ಗೆ ಏನು ಗೊತ್ತದ ನನಗೆ. ಅವ್ರು ಕಾಡಿದ್ರಪ್ಪ, ಹೋದೆ ನಾನು ಹಂಗೆ ಮಾತಾಡಿದೆ. ಅವ್ರು ಚಲೋ ಮಾತಾಡಿ ಅಂದರು. ಅವ್ರು ಚಲೋ ನಾವು ಚಲೋ ಬೇರೆ. ಅವಾಗ ಮಾತು ಹೇಳಿದೆ ನಾನು, ಏನಂದ್ರೆ ನಾನು ಭಾಳ ಮನಸ್ಸಿಗೆ ಬಂದ ಮಾತು ನನಗದು. ಸರಿ ಅಂದ್ರೆ ಯಾವಾಗಲೂ ಕೇಳ್ತಿರ್ತೀನಿ ಅದನ್ನು. 12ನೇ ಶತಮಾನದಲ್ಲೇ ಎಲ್ಲ ಒಳ್ಳೆಯವರು ಹೆಂಗೆ ಹುಟ್ಟಿದ್ರಂತ. ಎಲ್ಲರೂ ಒಳ್ಳೆಯವರು ಹುಟ್ಟಿದ್ರು ಅವರು.